ವೀಕ್ಷಕರೇ, ವೃಶ್ಚಿಕ ರಾಶಿಯ ಬಹುಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಏನ್ ಗೊತ್ತಾ? ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ, ಈ ತಿಂಗಳ ಪೂರ್ತಿಯಾಗಿ ನಿಮಗಿರ್ತಕ್ಕಂಥ ಲಾಭಗಳೇನು, ನಿಮಗಿರ್ತಕ್ಕಂಥ ನಷ್ಟಗಳೇನು, ನೀವು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನು ಅನುಸರಿಸಬೇಕು, ಮತ್ತೆ ನಿಮಗೆ ಅದ್ಭುತವಾದ ಪರಿಹಾರಗಳು ಏನಿದಾವೆ ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರವನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆ ತನಕ ನೋಡಿ ವಿಡಿಯೋ ಅನ್ನುವಂಥ ಮಾತನ್ನ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀವಿ, ವೃಶ್ಚಿಕ ರಾಶಿಯವರ ಜನ್ಮ ನಕ್ಷತ್ರಗಳು ವಿಶಾಖ ನಕ್ಷತ್ರದ ಕೊನೆಯ 4ನೇ ಚರಣ, ಅನುರಾಧ ನಕ್ಷತ್ರದ 4 ಚರಣಗಳು, ಜ್ಯೇಷ್ಠ ನಕ್ಷತ್ರದ 4 ಚರಣಗಳು ಸೇರಿರತಕ್ಕಂತಹ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಮಿತ್ರ ರಾಶಿ ಬಂದು ಕಟಕ, ಮೀನ ಆದ್ರೆ ಶತ್ರು ರಾಶಿ ಮೇಷ, ಸಿಂಹ, ಧನಸ್ಸು ರಾಶಿ ಆಗಿರತಕ್ಕಂಥದ್ದು. ವೃಶ್ಚಿಕ ರಾಶಿಯವರಂದ ತಕ್ಷಣ ಯಾವತ್ತಿಗೂ ವಿಮರ್ಶಾ ಪ್ರಿಯ. ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಹೇಳು ಅಂತಂದ್ರೆ ಅದರ ಬಗ್ಗೆ ಸಗಟವಾಗಿ ಅಧ್ಯಯನವನ್ನ ಮಾಡಿ ಅದನ್ನ ಒಳ್ಳೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡತಕ್ಕಂತಹ ವ್ಯಕ್ತಿಗಳು, ಜೊತೆಗೆ ನಿರ್ಭಯಿಗಳು, ರಸಿಕರಾಗಿರತಕ್ಕಂತಹ ವೃಶ್ಚಿಕ ರಾಶಿಯವರು. ಇಂತಹ ವೃಶ್ಚಿಕ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳ ಒಂದು ಫಲವನ್ನ ನೋಡೋದಾದ್ರೆ ನೋಡಿ, ಬಹಳ ಮುಖ್ಯವಾಗಿ ನೀವು ಗಮನಿಸಲೇಬೇಕಾಗಿರತಕ್ಕಂಥ ವಿಚಾರ ಏನು ಅಂತಂದ್ರೆ, ನೀವು ಏನೇ ವ್ಯಾಪಾರ ವಹಿವಾಟು ಮಾಡಿ, ಏನೇ ವ್ಯವಸ್ಥಿತವಾಗಿರಿ, ಯಾವುದಾದ್ರೂ ವ್ಯವಹಾರವನ್ನ ಮಾಡ್ಕೊಳ್ಳಿ, ಡೀಲನ್ನ ಮಾಡ್ಕೊಳ್ಳಿ, ಅಥವಾ ಹೊಸದನ್ನ ಖರೀದಿ ಮಾಡಿ, ಆದ್ರೆ ಎಚ್ಚರಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು. ನೀವು ಸೈಟ್ ಕೊಳ್ಳಿ, ಮನೆ ಕೊಳ್ಳಿ, ವಜ್ರಾಭರಣಗಳನ್ನು ಕೊಳ್ಳಿ, ಇಷ್ಟವಾಗಿರತಕ್ಕಂಥ ವಸ್ತುವನ್ನ ಕೊಳ್ಳಿ, ವಾಹನಗಳನ್ನು ಕೊಳ್ಳಿ, ಈ ತೆಗೆದುಕೊಳ್ಳುವಂತ ಸಂದರ್ಭ ಎಚ್ಚರಿಕೆ ಇರಬೇಕು. ಯಾರಿಗೋ ದುಡ್ಡು ಕೊಡ್ತಾ ಇದ್ದೀರಾ, ಅಲ್ಲಿ ಎಚ್ಚರಿಕೆ ಇರಬೇಕು. ಎಲ್ಲಿಂದ ದುಡ್ಡು ತರ್ತಾ ಇದ್ದೀರಾ, ಅಲ್ಲಿ ಎಚ್ಚರಿಕೆಯನ್ನು ಅನುಸರಿಸಬೇಕು. ಯಾರೋ ಏನೋ ಪ್ರಾಬ್ಲಮ್ ಅಂತ ತಿಳ್ಕೊಂಡು ಬಂದಿದಾರ, ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀರಾ, ಆ ಸಹಾಯದಲ್ಲಿ ನೀವು ರಿಸ್ಕ್ ಅನ್ನ ತೆಗೆದುಕೊಳ್ತಾ ಇದ್ದೀರಾ, ಅದ್ರ ಬಗ್ಗೆ ಗಮನ ಇರಬೇಕು. ಯಾರೋ ಕೊಡ್ಲಿಲ್ಲ ಅಂದ್ರೆ ನಾನು ಕೊಡ್ತೀನಿ ಅಂತ ಮಧ್ಯಸ್ಥಿಕೆ ವಹಿಸುವಂತಹ ಕೆಲಸ ಮಾಡ್ತಕ್ಕಂಥದ್ದಿದ್ರೆ ಅಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಪಾರ್ಟ್ನರ್ ಇಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಲ್ಲಿ ಖಂಡಿತವಾಗಿಯೂ ಎಚ್ಚರಿಕೆಯನ್ನು ಅನುಸರಿಸಬೇಕು. ನೀವು ಮಾಡುವಂತ ಕೆಲಸದಲ್ಲಿಯೂ ಕೂಡ ಎಚ್ಚರಿಕೆಯನ್ನು ಅನುಸರಿಸಬೇಕಾಗುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಶೇಷವಾಗಿರ್ತಕ್ಕಂಥ ಎಚ್ಚರಿಕೆಯನ್ನ ನೀವು ಗಮನ ಹರಿಸಿ ತೆಗೆದುಕೊಳ್ಳಬೇಕಾಗತ್ತೆ. ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂತಹ ಬಹುದೊಡ್ಡ ಎಚ್ಚರಿಕೆ ಇದು. ಇದನ್ನ ಬಹಳ ಅದಕ್ಕಾಗಿನೇ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ದು. ಇದ್ರ ಬಗ್ಗೆ ನೀವು ಗಮನ ಹರಿಸಿ ಕೆಲಸ ಮಾಡಿದ್ದೆ ಆದ್ರೆ ತುಂಬಾ ಸುರಕ್ಷಿತವಾಗಿರ್ತೀರಿ, ಮತ್ತು ನಿಮ್ಮ ಕೆಲಸದಲ್ಲಿಯೂ ಕೂಡ ಬಹಳಷ್ಟು ಗಮನಾರ್ಹವಾಗಿರ್ತಕ್ಕಂತಹ ಅಭಿವೃದ್ಧಿ, ಬೆಳವಣಿಗೆಯನ್ನ ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಜೊತೆಗೆ ಈ ತಿಂಗಳಲ್ಲಿ ಒಂದು ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ನಿಮ್ಮ ಮೇಲಿರುವಂತಹ ರಿಸ್ಕ್ಗಳು, ಜವಾಬ್ದಾರಿಗಳು, ಬೇರೆ ಬೇರೆ ಕಮಿಟ್ಮೆಂಟ್ಗಳು, ಈ ರೀತಿಯಾಗಿ ಒಂದು ಹೊರೆ ಅನ್ನುವಂಥದ್ದು ಇರುತ್ತೆ ನಿಮ್ಮ ಮೇಲೆ. ಹೊರೆ ನಿಮಗೆ ಹೊಸದಲ್ಲ. ಎಷ್ಟೇ ರಿಸ್ಕ್ ಇದ್ರು, ಎಷ್ಟೇ ಕಷ್ಟಗಳಿದ್ರು, ಅದನ್ನ ಬಹಳ ಜಾಣತನದಿಂದ ಅದನ್ನೆಲ್ಲವನ್ನೂ ಕೂಡ ನೀವು ಎದುರಿಸ್ತಾ ಬಂದಿದ್ರಲ್ವಾ. ಇಲ್ಲೂ ಕೂಡ ನಿಮಗೆ ಟೆಸ್ಟ್ ಆಗುತ್ತೆ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ತಾಳ್ಮೆ ಟೆಸ್ಟ್ ಆಗುತ್ತೆ. ಯಾವ ರೀತಿ ನೀವು ಮಾಡುವಂತ ಕೆಲಸದಲ್ಲಿ ರಿಸ್ಕ್ಗಳು ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಜವಾಬ್ದಾರಿಗಳು ಹೆಚ್ಚಾದಂಗೆಲ್ಲ ಏನಾಗುತ್ತೆ, ಸ್ವಲ್ಪ ಬೇಸರ ಆಗುತ್ತೆ ಮನಸ್ಸಿಗೆ, ಸಾಮಾನ್ಯವಾಗಿ ಸ್ವಲ್ಪ ಕಿರಿಕಿರಿ ಅಂತ ಅನಿಸ್ತದೆ. ಆದ್ರೆ ನೀವು ಅದನ್ನ ಶಾಂತವಾಗಿ ನಿಭಾಯಿಸುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ನೀವೇನಾದ್ರೂ ಬೇಸರಿಸ್ಕೊಂಡ್ರೆ, ಕೆಲಸದ ಮೇಲೆ ಏನೋ ಮನಸ್ಥಿತಿಯನ್ನ ಕಳೆದುಕೊಂಡ್ರೆ ಬಹಳ ದೊಡ್ಡ ಆರ್ಥಿಕವಾಗಿರತಕ್ಕಂಥ ನಷ್ಟವನ್ನ ಅನುಭವಿಸಬೇಕಾಗುತ್ತೆ. ಇದ್ರ ಬಗ್ಗೆ ಬಹಳ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಕೆಲಸದ ಬಗ್ಗೆ ಬಹಳ ಗಮನದಿಂದ, ಜವಾಬ್ದಾರಿಯಿಂದ ಮಾಡಬೇಕಾಗತ್ತೆ. ಜೊತೆಗೆ ನೀವು ಕೆಲಸ ಮಾಡುವಾಗ ನಿಮ್ಮದೇನಾದ್ರೂ ಕಾಗದ ಪತ್ರ ಇತ್ತು, ಅಲ್ಲಿ ಸಹಿ ಮಾಡುವಂತದ್ದಿತ್ತು, ಸಿಗ್ನೇಚರ್ ಇತ್ತು, ಇಂಥದ್ರ ಬಗ್ಗೆ ಅಂತೂ ತುಂಬಾ ಎಚ್ಚರಿಕೆ ಇರಬೇಕು. ಈ ಸೇಲ್ಸ್, ಡೀಡ್, ಅಗ್ರಿಮೆಂಟ್ ಅಥವಾ ಹಣಕಾಸಿನ ಇನ್ವೆಸ್ಟ್ಮೆಂಟ್ ಇಂಥದ್ರೆಲ್ಲ ಒಂದು ಗಮನವನ್ನ ಹರಿಸ್ಬೇಕು. ನೀವು ಸ್ವಲ್ಪ ಏನೋ ಆಯ ತಪ್ಪಿ ಅಥವಾ ಕಣ್ತಪ್ಪಿನಿಂದ ಏನೋ ಒಂದು ತಪ್ಪು ಮಾಡ್ಬಿಟ್ರಿ ಅಂತಂದ್ರೆ ಅದರಿಂದ ನಷ್ಟ ಅನುಭವಿಸೋದ್ರ ಜೊತೆಗೆ ಜನಗಳ ಒಂದು ಕೆಟ್ಟ ಮಾತುಗಳನ್ನು ಕೂಡ ಕೇಳಬೇಕಾಗುತ್ತೆ. ಇದರ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥದ್ರಿಂದ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಇದನ್ನೆಲ್ಲ ನೀವು ಫಾಲೋ ಮಾಡಬೇಕು. ಇದನ್ನ ನೀವು ಅಳವಡಿಸ್ಕೊಂಡ್ರೆ ಅದರಿಂದ ಸಿಗುವಂತ ಫಲಗಳು ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕು. ಇನ್ನೂ ಬಹಳಷ್ಟು ವಿಚಾರಗಳು ಇದೆ, ನಾನು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳೇಬೇಕು ಅಂತ ವಿಚಾರಗಳನ್ನ ತಿಳಿಸುವಂತದ್ದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ.
JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. 80 ರಿಂದ 100 ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಈ ಜನ್ಮ ಜಾತಕ ಫಲ ಸಿಗುತ್ತೆ. ಈಗಲೇ ಇದನ್ನ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ, ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ನಿಮಗೆ ಈ ವಿರುದ್ಧ ಲಿಂಗದ ವ್ಯಕ್ತಿಗಳಿಂದ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ವಾತಾವರಣ ಇರುತ್ತೆ. ಹೇಗೆ? ನಿಮಗೆ, ನೀವು ಪುರುಷರಾಗಿದ್ರೆ ಸ್ತ್ರೀ ಪಕ್ಷದಿಂದ ನಿಮಗೆ ಲಾಭಗಳಾಗುತ್ತೆ, ಸ್ತ್ರೀಯರಾಗಿದ್ರೆ ಪುರುಷ ಪಕ್ಷದಿಂದ ನಿಮಗೆ ಲಾಭಗಳಾಗುತ್ತೆ, ಅನುಕೂಲಗಳಾಗುತ್ತೆ. ಏನೋ ಒಂದು ರಿಸ್ಕ್ ಇತ್ತು, ತೊಂದರೆ ಇತ್ತು ಅಂತಂದ್ರೆ ಧನ ಸಹಾಯ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಗಮನಕ್ಕಿರಲಿ. ಜೊತೆಗೆ ಈ ಆರೋಗ್ಯಕ್ಕೆ ಸ್ವಲ್ಪ ಎಚ್ಚರಿಕೆಯನ್ನ ಅನುಸರಿಸಬೇಕಾಗತ್ತೆ. ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಅನ್ನ ಆಹಾರದಿಂದ ಹಿಡ್ಕೊಂಡು, ಜೊತೆಗೆ ನೀವು ಯೋಗ, ಧ್ಯಾನ, ವಾಕಿಂಗು, ಎಕ್ಸಸೈಸ್, ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ದಿನಚರಿಗಳನ್ನ ರೂಢಿಸ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ರೆ ಆರೋಗ್ಯದ ದಿಶೆಯಲ್ಲಿ ಬಹಳ ಒಳ್ಳೆ ಫಲ ಸಿಗುತ್ತೆ. ಎಷ್ಟೇ ಫಿಸಿಕಲಿ, ಮೆಂಟಲಿ ನೀವು ಅಪ್ಸೆಟ್ ಆಗಿದ್ರು ಕೂಡ ಇಂಥವೆಲ್ಲ ಕೆಲವೊಂದು ಕೆಲಸಗಳೇನಾಗುತ್ತೆ, ಮನಸ್ಸಿಗೆ ಧೈರ್ಯವನ್ನ ತಂದು ಕೊಡುತ್ತೆ. ಮತ್ತು ಫಿಸಿಕಲಿ ಫಿಟ್ನೆಸ್ ಏನ್ ಮಾಡುತ್ತೆ, ಕೆಲವೊಂದು ಕೆಲಸ ಮಾಡೋದಕ್ಕೂ ಹುರುಪು, ಉಲ್ಲಾಸವನ್ನ ತಂದು ಕೊಡುತ್ತೆ. ಇನ್ನು ಹೊಸ ವ್ಯಾಪಾರ ವಹಿವಾಟನ್ನ ನೀವು ಮಾಡ್ತಾ ಇದ್ದೀರಿ ಅಂತಂದ್ರೆ, ಸದ್ಯಕ್ಕೆ ರಿಸ್ಕ್ ಅನ್ನ ತೆಗೆದು ಮಾಡ್ತಾ ಇದ್ದೀರಿ ಅಂತಂದ್ರೆ ಬೇಡ ಅಂತ ಹೇಳ್ತೀನಿ. ಅದನ್ನ ಮುಂದೂಡೋದೇ ಒಳ್ಳೇದು. ನೀವು ಏನೋ ಸಾಲ ಸಮದ ಮಾಡಿ ಮಾಡ್ತಾ ಇದ್ದೀರಿ ಅಂತಂದ್ರೆ ದಯವಿಟ್ಟು ಬೇಡ. ಯಾಕಂತಂದ್ರೆ ಕೆಲವೊಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಹಿಡಿತ ಇರ್ಬೇಕು ನಿಮಗೆ. ಈ ಹಿಡಿತ ಇಲ್ಲದೆ ಇದ್ರೆ ಲಂಗು ಲಗಾಮ್ ಇರ್ಲಾರ್ದೆ ಹೋಗ್ಬಿಡ್ತೀರಿ. ಅದರಲ್ಲೂ ನಿಮ್ಮ ಹತ್ರ ದುಡ್ಡಿತ್ತು ಅಂತಂದ್ರೆ ಮಾತಾಡೋದೇ ಬೇಡ, ಖರ್ಚು ಮಾಡೋದಕ್ಕೆ ಯಾರನ್ನು ಕೇಳುವಂತ ಅವಶ್ಯಕತೆ ಇಲ್ಲ. ಇನ್ನು ನಿಮ್ಮ ಹತ್ರನೇ ಕೇಳಬೇಕಾಗತ್ತೆ ದುಡ್ಡನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಹಾಗಾಗಿ ಸ್ವಲ್ಪ ರಿಸ್ಕ್ ಅನ್ನ ತೆಗೆದುಕೊಂಡು ಸಾಲ ಮಾಡಿ ಕೆಲಸ ಮಾಡುವಂತದ್ದನ್ನ ಬೇಡ ಅಂತ ಹೇಳ್ತೇನೆ. ಹಿತಶತ್ರುಗಳು, ವ್ಯಾಪಾರಗಳಲ್ಲಿ, ಕೆಲಸದಲ್ಲಿ ಬಹಳಷ್ಟು ಹಿತಶತ್ರುಗಳ ಬಾಧೆಗಳು ಇರ್ತವೆ. ಇದರ ಬಗ್ಗೆ ಬಹಳಷ್ಟು ಗಮನ ಹರಿಸಬೇಕು. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತಹ ವೈಮನಸ್ಸುಗಳು ಇರ್ತವೆ. ಅದನ್ನ ಶಾಂತವಾಗಿದ್ದುಕೊಂಡು ಮಾತಾಡಿಕೊಂಡು ಅದನ್ನ ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಕೆಲಸದ ಕೊರತೆಗಳು ಕಂಡು ಬರುತ್ತೆ. ಏನೋ ಒಂದು ಹೊಸ ಉದ್ಯೋಗ ಮಾಡಬೇಕು, ಹೊಸ ಬಿಸ್ನೆಸ್ ಮಾಡಬೇಕು, ಹೊಸ ವ್ಯಾಪಾರ ಮಾಡಬೇಕು, ಅಥವಾ ನಾನು ಬಹಳಷ್ಟು ಡಿಗ್ರಿ ಮಾಡಿದ್ದೀನಿ, ನನಗೆ ಉದ್ಯೋಗ ಸಿಗ್ತಾ ಇಲ್ಲ, ಈ ರೀತಿಯಾದಂತ ಚಿಂತನೆ ಕೆಲವೊಂದು ಜನರಿಗೆ ಇರುತ್ತೆ. ಆದ್ರೆ ಸಕಾರಾತ್ಮಕ ದೃಷ್ಟಿಕೋನದಿಂದ ಯೋಚನೆ ಮಾಡಿದಾಗ ಬಹಳಷ್ಟು ಒಳ್ಳೆಯ ಅವಕಾಶಗಳು ಕೂಡ ಓಪನ್ ಆಗುತ್ತೆ. ಅದ್ರ ಬಗ್ಗೆ ಗಮನಕ್ಕಿರಲಿ. ಜೊತೆಗೆ ಸಮಾಜದಲ್ಲಿ ಕೆಲವೊಂದು ವಿವಾದಗಳಿಗೂ ಕಾರಣ ಆಗುವಂತ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ಮಾತಿನ ಮೇಲೆ ಹಿಡ್ತಾ ಇರಬೇಕು. ಸಮಾಜದಲ್ಲಿ ಸಮಯ ಪ್ರಜ್ಞೆ ಅನ್ನುವಂಥದ್ದು ರೂಢಿಸ್ಕೊಂಡು ನೀವು ಮುಂದೆ ಹೋಗಿದ್ದೆ ಆದ್ರೆ ನಿಮಗೆ ಖಂಡಿತ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಏರುಪೇರು ಇರುತ್ತೆ, ದುಡ್ಡು ಬರ್ತಾ ಇರುತ್ತೆ, ಉಳಿಸ್ಕೊಳಕ್ ಆಗಲ್ಲ, ಯಾವುದಕ್ಕೂ ಖರ್ಚಾಗ್ಬಿಡುವಂಥದ್ದು, ಆಮೇಲೆ ಪಶ್ಚಾತ್ತಾಪ ಪಡುವಂಥದ್ದು, ಈ ರೀತಿಯಾಗಿರ್ತಕ್ಕಂಥದ್ದು ಇರುತ್ತೆ. ಆದ್ರೆ ಸ್ವಲ್ಪ ಅದನ್ನ ಸಮಾನವಾಗಿ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡುವಂಥದ್ದು ತುಂಬಾ ಬೆಟರ್ ಆಗಿರ್ತಕ್ಕಂತಹ ಉತ್ತಮವಾದಂತಹ ತೀರ್ಮಾನ ಅಂತ ಹೇಳ್ಬೋದು. ಹಾಗಾಗಿ ನೀವು ದುಡುಕಿನ ತೀರ್ಮಾನಗಳನ್ನ ತೆಗೆದುಕೊಳ್ಳಿಕ್ ಹೋಗ್ಬಾರ್ದು ಅಂತ ಹೇಳಿದ್ದು. ಜೊತೆಗೆ ಕೆಲವೊಂದು
ಸ್ವಲ್ಪ ವ್ಯಾಪಾರಕ್ಕೆ ವಿರೋಧಿಗಳ ಸಮಸ್ಯೆಗಳು ಇರುತ್ತೆ. ಅದು ವಿರೋಧಿಗಳು ನಿಮಗೇನು ಹೊಸದೇನಲ್ಲ. ಈ ವೃಶ್ಚಿಕ ರಾಶಿಯವರಿಗೆ ಸಹಜವಾಗಿ ಬಹಳಷ್ಟು ಈ ವಿರೋಧವನ್ನ ಕಟ್ಟಿಕೊಂಡು ಅಂತದ್ರ ಜೊತೆಗೆ ಅಂತವರ ಜೊತೆಯಲ್ಲೇ ಬದುಕುವಂತ ಸಾಧ್ಯತೆಗಳು ಹೆಚ್ಚಾನೆಚ್ಚು ಕಂಡು ಬರುತ್ತೆ. ಆದ್ರೂ ತೊಂದರೆ ಇಲ್ಲ, ನೀವು ಅದನ್ನೆಲ್ಲವನ್ನು ಎದುರಿಸುವಂತ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ನಿಮಗಿದೆ. ಯಾಕಂದ್ರೆ ಅವರು ಚಾಪೆ ಕೆಳಗಡೆ ನುಗ್ಗಿದ್ರೆ ನೀವು ರಂಗೋಲೆ ಕೆಳಗಡೆ ನುಗ್ಗುವಂತಹ ಬುದ್ಧಿಶಕ್ತಿ ನಿಮ್ಮಲ್ಲಿ ಇರೋದ್ರಿಂದ ಅದೇ ನಿಮಗೆ ಶಕ್ತಿ, ಅದೇ ನಿಮಗೆ ಬಲ, ಅದೇ ನಿಮಗೆ ಹಿತೈಷಿ ಅಂತ ಹೇಳ್ಬೋದು. ಅದನ್ನ ನಂಬ್ಕೊಂಡು, ಅಂದ್ರೆ ನಿಮ್ಮನ್ನ ನೀವು ನಂಬ್ಕೊಂಡು ಜೀವನ ಮಾಡಿರ್ತಕ್ಕಂಥದ್ದೇ ಹೆಚ್ಚು. ಬೇಕಿದ್ರೆ ನಿಜಾನ ಸುಳ್ಳ ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಅಂದ್ರೆ ಈ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮಗೆ ಅದ್ಭುತವಾದ ಫಲ ಇದೆ, ಆದ್ರೆ ಅಷ್ಟೇ ಎಚ್ಚರಿಕೆಗಳಿದೆ ಅನ್ನುವಂಥದ್ದಂತೂ ಸತ್ಯ. ಆ ಎಚ್ಚರಿಕೆಗಳನ್ನು ಅನುಸರಿಸಿದ್ರೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ಅದ್ಭುತವಾದ ಪರಿಹಾರಗಳು ಕೂಡ ಇದಾವೆ. ಆದ್ರೆ ಹೇಳೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ, ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ 12 ರಾಶಿಯವರ ಲಿಂಕ್ಗಳು ಸಿಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ. ನಿಮಗೆ ಬೇಕಾಗಿರತಕ್ಕಂತ ಮಾಹಿತಿಯನ್ನ ನೋಡಿ ತಿಳ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ವೃಶ್ಚಿಕ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಏನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಮಹಾಮೃತ್ಯುಂಜಯ ಮಂತ್ರವನ್ನ ಪಠಣ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿ. ಶಿವ ಸಹಸ್ರನಾಮ ಪಠಣದಿಂದ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಕಂಡು ಬರುತ್ತೆ. ಜೊತೆಗೆ ಈ ಕೇಸರಿ ತಿಲಕವನ್ನ ಧಾರಣೆ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿ. ಪಶು ಪಕ್ಷಿಗಳಿಗೆ ಅನ್ನ ಆಹಾರವನ್ನ ನೀಡುವಂತಹ ಪ್ರಯತ್ನವನ್ನ ಮಾಡಿ. ಪವಿತ್ರ ಕ್ಷೇತ್ರಗಳಲ್ಲಿ ನಾಗಹೋಮವನ್ನು ಮಾಡಿಸ್ತಕ್ಕಂತಹ ಕೆಲಸವನ್ನ ಮಾಡಿ. ತುಂಬಾ ಇದರಲ್ಲಿ ಎಲ್ಲವನ್ನೂ ಮಾಡ್ಬೇಕಂತಲ್ಲ, ಶ್ರದ್ಧೆ ಭಕ್ತಿಯಿಂದ ಒಂದೆರಡನ್ನಾದ್ರೂ ನೀವು ಆಚರಣೆಯನ್ನ ಮಾಡಿ. ತುಂಬಾ ಸಿಂಪಲ್ ಆಗಿರತಕ್ಕಂತ ಪರಿಹಾರಗಳು ಇದಾಗಿರೋದ್ರಿಂದ ಬಹಳಷ್ಟು ಜೀವನದಲ್ಲಿ ಬದಲಾವಣೆಗಳನ್ನ ಕಾಣಬಹುದು. ದೈವ ಕೃಪೆಗೆ ಪಾತ್ರವಾಗ್ತೀರಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.